ಆಜಾನ್ ಕೂಗ್ತಾ ಇದ್ದಂತೆ ಅದನ್ನ ಕೇಳಿಸ್ತಾ ಇದ್ದಂತೆ ಭಾಷಣವನ್ನ ಮತ್ತೊಮ್ಮೆ ನಿಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಆಗಿರುವಂತಹ ಬೆಳವಣಿಗೆ ಇದು. ಆಜಾನ್ ಕೂಗಿದ ಹಿನ್ನೆಲೆ 3 ನಿಮಿಷದ ಕಾಲ ಭಾಷಣವನ್ನ ಸ್ಟಾಪ್ ಮಾಡಿದ್ದಾರೆ. ಸಿಎಂಗೆ ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡುವಾಗ ಸಿಗ್ನಲ್ ಕೊಟ್ಟಿದ್ದಾರೆ. ಶಿವಾಜಿನಗರ ಚರ್ಚ್ನಲ್ಲಿ ನಡೆದಿರುವಂತಹ ಕಾರ್ಯಕ್ರಮ, ಆ ಸಂದರ್ಭದಲ್ಲಿ ಈ ಇನ್ಸಿಡೆಂಟ್ ಆಗಿದೆ. 2-3 ನಿಮಿಷದ ಬಳಿಕ ಭಾಷಣವನ್ನ ಮುಂದುವರಿಸಿದ್ದಾರೆ. ಶಾಸಕ ಸಿಗ್ನಲ್ ಕೊಟ್ಟರಂತೆ ಆಜಾನ್ ಬಳಿಕ ಮತ್ತೆ ಭಾಷಣವನ್ನ ಸಿಎಂ ಸಿದ್ದರಾಮಯ್ಯ ಶುರು ಮಾಡಿದ್ದಾರೆ. ಕಳೆದ 1 ವಾರದಲ್ಲಿ ಇದು 2ನೇ ಸಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರ ಭಾಷಣದ ಸಂದರ್ಭದಲ್ಲಿ ಆಜಾನ್ ಕೇಳಿಸಿದ್ದು. ಅದು ನಾವು ಖಾಸಗಿ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಉನ್ನತ ಮಟ್ಟದ ಸೇವೆಯನ್ನು ಇಲ್ಲಿ ಒದಗಿಸ್ಕೊಡೋಣ. ಅದು ಓಕೆ, ಸೊ ಈ 2 ಇನ್ಸಿಡೆಂಟ್ ನಡೆದಿರೋದು ಶಿವಾಜಿನಗರದಲ್ಲೇ. ಆದರೆ ಒಂದು 2ನೇ ತಾರೀಕು ನಡೆದಿದೆ, ಮತ್ತೊಂದು 8ನೇ ತಾರೀಕು, ಅಂದರೆ ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ಆಜಾನ್ ಕೂಗ್ತಾ ಇರುತ್ತೆ. ಎರಡೂ ಕೂಡ ಮೋಸ್ಟ್ಲಿ ಮಗ್ರಿಬ್ ಅಂದರೆ 7 ಗಂಟೆ ಹೊತ್ತಿಗೆ ಕೂಗುವಂತಹ ಆಜಾನ್ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ
ಕತ್ತಲೆ ಇರೋದ್ರಿಂದ, ಇಲ್ದಿದ್ರೆ 8 ಗಂಟೆಗೆ ಒಂದ್ಸಲ ಆಜಾನ್ ಕೂಗುತ್ತೆ. ಸೊ ಆ ಆಜಾನ್ ಕೂಡ ಇರಬಹುದು, ಅದಕ್ಕೆ ಇಶಾ ಅಂತ ಕರೀತಾರೆ. ಸೊ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾರೆ. ಅವರೇ ವಾಲಂಟಿಯರ್ಲಿ ಅಲ್ಲಿರೋರಿಗೆ ಕೇಳ್ತಾರೆ, ಓ ಆಜಾನ್ ಆಗ್ತಿದೆಯಲ್ವಾ, ನಾನು ಸುಮ್ಮನೆ ಇರಬೇಕಾ ಅಂತ. ಸೊ ಆಗ ಅವ್ರು ಯಾರಿಗೆ ಸಿಗ್ನಲ್ ಮಾಡಿದ್ರೋ ಅವರು ಒಂದೆರಡು ನಿಮಿಷ ಅಂತ ಹೇಳ್ತಾರೆ. ಸೊ ಆ ಆಜಾನ್ ಕಂಪ್ಲೀಟ್ ಆಗೋವರೆಗೂ ಕೂಡ ಅಲ್ಲಿ ಡಿಸ್ಟರ್ಬ್ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರು ಮಾಡಲ್ಲ. ಸಾಮಾನ್ಯವಾಗಿ ಆಜಾನ್ ಕೂಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತನಾಡೋದಿಲ್ಲ, ಜೋರಾಗಿ ಮಾತನಾಡೋದು ಅಥವಾ ಕಿರ್ಚೋದು ಅಥವಾ ಮತ್ತೊಂದು ಕಂಪ್ಲೀಟ್ ಆ ಆಜಾನಿಗೆ ಆನ್ಸರ್ ಕೊಡುವಂತಹ ಕೆಲಸ ಮಾಡ್ತಾರೆ. ಅದು ಸೈಲೆಂಟ್ ಆಗಿರೋ ಮೂಲಕ ಆ ಕೆಲಸವನ್ನ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಶಿವಾಜಿನಗರದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು. ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರು ಕೂಡ ವೇದಿಕೆ ಮೇಲೆ ಇರ್ತಾರೆ. ನಿನ್ನೆ ಅವರಿಗೆ ಸುಮ್ಮನಿರ್ಬೇಕಲ್ವಾ ಅಂತ ಕೇಳ್ತಾರೆ. 2 ನಿಮಿಷ ಅಂದಾಗ ಸಿಎಂ ಇಲ್ಲಿ ಮೌನವನ್ನ ವಹಿಸಿರೋದನ್ನ ನಾವು ಗಮನಿಸಬಹುದು. ಒಂದು 2ನೇ ತಾರೀಕು ನಡೆದಿರುವಂತಹ ಘಟನೆ, ಮತ್ತೊಂದು 8ನೇ ತಾರೀಕು ಅಂದ್ರೆ ನಿನ್ನೆ ಸಂಜೆ ಆಗಿರುವಂತಹ ಡೆವಲಪ್ಮೆಂಟ್. 1 ವಾರದ ಅಂತರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಭಾಷಣದ ಸಂದರ್ಭದಲ್ಲಿ 2 ಸಲ ಆಜಾನ್ ಕೇಳಿಸಿದೆ. ದೇಶದಲ್ಲಿ ಅನೇಕ ಧರ್ಮಗಳಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.